ನಮಸ್ತೆ. ನಾವು ಹಿಂದಿನ ತರಗತಿಲಿ ರೇಷಿಯೋ ಅಂಡ್ ಪರ್ಸೆಂಟೇಜ್ ಅನ್ನೋ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಕ್ ಶುರು ಮಾಡಿದ್ವಿ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ರೇಷಿಯೋ ಅನ್ನೋ ಕಾನ್ಸೆಪ್ಟ್ ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ತರಗತಿಲಿ ನಾವು ಪರ್ಸೆಂಟೇಜ್ ಅಥವಾ ಶೇಕಡ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಪರ್ಸೆಂಟೇಜ್ ಅಂತ ಬಂದ ತಕ್ಷಣ ಸೊ ಪರ್ಸೆಂಟೇಜ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪರ್ಸೆಂಟೇಜ್ ಅಂದ್ರೆ ಏನು ಅನ್ನೋದಾದ್ರೆ ದ ಪರ್ಸೆಂಟೇಜ್ ಇಸ್ ಎ ವೇ ಆಫ್ ಎಕ್ಸ್ಪ್ರೆಸಿಂಗ್ ಎ ನಂಬರ್ ಆಸ್ ಎ ಫ್ರಾಕ್ಷನ್ ಆಫ್ 100 ಅಂತ ಹೇಳ್ತೀವಿ. ಸೊ ಒಂದ್ ನಂಬರ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಅಂದ್ರೆ ನಾವು ಅದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಿದೀವಿ ಅಂದ್ರೆ ಫ್ರಾಕ್ಷನ್ ಆಫ್ 100 ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಗೆ ಫ್ರಾಕ್ಷನ್ ಅಂತ ಅಂದ್ರೆ ಗೊತ್ತಿದೆ. ಸೊ ಫಾರ್ ಎಕ್ಸಾಂಪಲ್ ನಾ ಹೇಳ್ತೀನಿ, ಫ್ರಾಕ್ಷನ್ ಅಂತ ಬಂದಾಗ ಡಿನಾಮಿನೇಟರ್ ಅಲ್ಲಿ 100 ಇರ್ಬೇಕು ಅನ್ನೋದು ಮೇನ್ ಕಾನ್ಸೆಪ್ಟ್. ಸೊ ಫ್ರಾಕ್ಷನ್ ಅಲ್ಲಿ ಫ್ರಾಕ್ಷನ್ ಆಫ್ 100 ಅಂತ ಬಂದ ತಕ್ಷಣ ಡಿನಾಮಿನೇಟರ್ ಅಲ್ಲಿ 100 ಇರುತ್ತೆ ಅಂತ ಹೇಳಿದ್ದಾರೆ. ಸೊ ದ ಸಿಂಬಲ್ ಆಫ್ ಪರ್ಸೆಂಟೇಜ್ ಈಸ್ ಅಂತ ಈ ಸಿಂಬಲ್ ನ ಯೂಸ್ ಮಾಡ್ತಿದೀವಿ. ಸೊ ಅದನ್ನ ನಾವು ಪರ್ಸೆಂಟೇಜ್ ಅಂತ ಕೂಡ ಕರಿತೀವಿ. ಸೊ ಪರ್ಸೆಂಟೇಜ್ ಅಂತ ಇಲ್ಲಿಗೆ ಯಾವ ನಂಬರ್ ಇರುತ್ತೋ, ಎಷ್ಟು ಪರ್ಸೆಂಟೇಜ್, ಈಗ 50% ಇರುತ್ತೆ ಅಂದ್ರೆ ಸೊ 50/100. ಸೊ ಫ್ರಾಕ್ಷನ್ ಅಲ್ಲಿ ಏನಿರ್ಬೇಕು, 100 ಅನ್ನೋದು ಇರ್ಲೇಬೇಕು ಅನ್ನೋದು ಪರ್ಸೆಂಟೇಜ್ ಅಂತ ಬಂದಿದ ತಕ್ಷಣ ಮೇನ್ ಕೀ ಪಾಯಿಂಟ್ ಆಗಿರುತ್ತೆ. ಸೊ ಹಾಗಿದ್ರೆ ಪರ್ಸೆಂಟೇಜ್ ಅನ್ನೋದು ಒಂದು ಲ್ಯಾಟಿನ್ ವರ್ಡ್ ಅಂತ ಹೇಳ್ಬೋದು. ಸೊ ಈ ಪರ್ಸೆಂಟೇಜ್ ಅಂತ ಅನ್ನೋದು ಪರ್ಸೆಂಟ್ ಅಂದ್ರೆ ಇದು ಲ್ಯಾಟಿನ್ ವರ್ಡ್ ನ ನಾವು ತಗೊಂಡಿರೋದು. ಸೊ ಅಲ್ಲಿ ಹೆಂಗಿತ್ತಂದ್ರೆ ಪರ್ಸೆಂಟಮ್ ಅಂತ ಇತ್ತು. ಓಕೆನಾ. ಸೊ ಸೆಂಟಮ್ ಮೀನ್ಸ್ 100 ಅಂತ, ಪರ್ 100. ಸೊ ಪರ್ 100 ಅಂದ್ರೆ ನಮ್ಗೆ ಡಿವೈಡೆಡ್ ಬೈ 100 ಇರುತ್ತೆ ಅಂತ ಅರ್ಥ ಅಲ್ವಾ. ಸೊ ಪರ್ಸೆಂಟೇಜ್ ಅಂದ್ರೆ ಗೊತ್ತಾಯ್ತು ನಮ್ಗೆ ಫ್ರಾಕ್ಷನ್ ಅಲ್ಲಿ ಯಾವ ತರ ನಂಬರ್ ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಫ್ರಾಕ್ಷನ್ ಅಲ್ಲಿ 100 ಇರ್ಬೇಕು ಅಥವಾ ಪರ್ 100 ಅಂತ ಯೂಸ್ ಮಾಡ್ತೀವಿ. ಹಾಗೆ ಸಿಂಬಲ್ ಕೂಡ ಹೇಳಿದ್ವಿ, ಪರ್ಸೆಂಟೇಜ್ಗೆ ಈ ತರ ಸಿಂಬಲ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಿದ್ರೆ ಎಕ್ಸಾಂಪಲ್ ಕೊಡೋದಾದ್ರೆ, ಸೊ ಈಗ 60% ಅಂದ್ರೆ ಏನರ್ಥ, ವಿಚ್ ಮೀನ್ಸ್ 60 ಔಟ್ ಆಫ್ 100 ಅಂತ. ಸೊ ಅಂದ್ರೆ 60/100 ಅಂತ ನಾವ್ ಹೇಳೋದು. ಸೊ 60% ಅಂದ್ರೆ 60 ಔಟ್ ಆಫ್ 100, 100 ಅಲ್ಲಿ 60% ಅನ್ನೋ ತರ ಹೇಳೋ ಅಂತದ್ದು. ಸೊ ಹಾಗೆ 100% ಅಂತ ಅಂದ್ರೇನು, ಈಗ ನೀವು ಸ್ಕೋರ್ ಮಾಡಿರ್ತೀರಾ, 100ಗೆ ಎಕ್ಸಾಮ್ ಆಗುತ್ತೆ ಅಂದ್ರೆ ಔಟ್ ಆಫ್ ಔಟ್ ಕಂಪ್ಲೀಟ್ ಔಟ್ ಆಫ್ ಔಟ್ ಅಂತ ಹೇಳ್ತಾರೆ, ಅಥವಾ 100% ನ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಸೊ 100 ಅಂದ್ರೆ ಇಟ್ಸ್ ಎ ಕಂಪ್ಲೀಟ್ ಫುಲ್ ಅಂತ ಹೇಳ್ತಾರೆ. ಸೊ 0% ಅಂತ ಬಂದಾಗ ಅಲ್ಲಿ ನಥಿಂಗ್, ಏನು ಇರಲ್ಲ. ಸೊ 0% ಅಂದ್ರೆ ಏನಿರಲ್ಲ ಅಂತ. ಅದೇ ರೀತಿ 50% ಅಂತಂದ್ರೆ, ಸೊ ಈಗ 100% ಮೇನ್ ಇದೆ ಅಂದ್ರೆ 50 ಅಂದ್ರೇನು, ಅದ್ರ ಆಫ್ ಅಂತ. ಸೊ ಆಫ್ ಆಫ್ ದ 100%ಗೆ ಆಫ್ ಅಂತ ಬಂದ್ರೆ 50% ಅಂತ ಹೇಳ್ತೀವಿ. ಸೊ ಇದು ಸ್ವಲ್ಪ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ 3 ಕ್ವಶನ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ವಾಟ್ ಈಸ್ 25% ಆಫ್ 100, ಹಾಗೆ ವಾಟ್ ಈಸ್ 50% ಆಫ್ 80, ವಾಟ್ ಈಸ್ 30% ಆಫ್ 200 ಅಂತ ಇದೆ 3 ಕ್ವಶನ್ ಅಲ್ವಾ. ಸೊ ಈಗ 20% ಆಫ್ 100 ಅಂತಂದ್ರೆ ಏನು ಅನ್ನೋದಾದ್ರೆ ಸಾಲ್ವ್ ಮಾಡ್ತಾ ಹೋಗೋಣ. ಸೊ 20% ಆಫ್ 100, 25% ಆಫ್ 100 ಅಂತ ಬಂದ್ರೆ, ಸೊ ನಾನು ಆಗ್ಲೇ ಹೇಳಿದೆ 25% ಒಂದು ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಏನಿರ್ಬೇಕು, 100 ಇರುತ್ತೆ ಅಂತ. ಸೊ ಇಲ್ಲಿ ಏನಾಗುತ್ತೆ 25/100. ಸೊ 25% ಅಂದ್ರೆ 25/100. ಎಷ್ಟು ಇದಕ್ಕೆ ಎಷ್ಟು ನಂಬರಿಗೆ ಅಂತ ತಗೊಂಡ್ರೆ ಎಷ್ಟಕ್ಕೆ ಅಂದ್ರೆ 100ಗೆನೆ 25% ಅಂತ ಹೇಳ್ತಿರೋದಲ್ವಾ. ಸೊ ಇಂಟು 100 ಮಾಡ್ತೀವಿ. ಅವಾಗ ಏನಾಗುತ್ತೆ, ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ 100 ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನ್ ಉಳ್ಕೊಂತು 25. ಸೊ 25% 100 ಅಲ್ಲಿ 25% ಅಂದ್ರೆ ಎಷ್ಟು ಅಂತಂದ್ರೆ 25, ಅಥವಾ 100 ಒಂದು ಫುಲ್ ಅಂತ ತಗೊಂಡ್ರೆ 25% ಅಂತ ಹೇಳಿದ್ರೆ ಅದು ಕಾಲ್ ಭಾಗ ಆಗುತ್ತೆ. 50% ಅಂದ್ರೆ ಅರ್ಧ ಆಗುತ್ತೆ. ಅದೇ 75 ಅಂದ್ರೆ ಮುಕ್ಕಾಲ್ ಭಾಗ ಆಗುತ್ತೆ ಅಲ್ವಾ. ಸೊ ಈ ತರ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ, 50% ಆಫ್ 80 ಅಂತಿದ್ರೇನು, 80ಲಿ ಅರ್ಧ ಅನ್ನೋ ಅಷ್ಟು ಬರುತ್ತೆ ಅಲ್ವಾ. ಸೊ 80ಲಿ ಅರ್ಧ ಅಂದ್ರೆ ಎಷ್ಟು ಬರುತ್ತೆ, ಸೊ ಕ್ಯಾಲ್ಕುಲೇಟ್ ಮಾಡಿದ್ರು ಸೇಮ್ ನಂಬರ್ ಬರುತ್ತಾ ನೋಡೋಣ. ಸೊ ಈಗ 50% ಅಂದ್ರೆ 50 ಫ್ರಾಕ್ಷನ್ ಅಲ್ಲಿ 100 ಇರುತ್ತೆ ಡಿನಾಮಿನೇಟರ್ ಅಲ್ಲಿ. ಸೊ ಇಂಟು ಎಷ್ಟಕ್ಕೆ ಅಂತ ನೋಡಿದ್ರೆ 80. ಸೊ 80ಗೆ 50% ಅಂದ್ರೆ ಎಷ್ಟು ಬರ್ಬೇಕು. ಸೊ ಇಲ್ಲೇ ನಾನು 50 1s 50 2s ಅಂತ ತಗೋತೀನಿ. ಸೊ 2 1s 2 4s 8. ಸೊ ಏನ್ ಬಂತು 40. ಸೊ ಹೌದಲ್ವಾ. 18ನಲ್ಲಿ ಅರ್ಧ ಅಂತ 50% ಆಫ್ ಅಂತ ನೋಡಿದ್ರೆ 14 ಅಲ್ವಾ. ಸೊ ಈಸಿಯಾಗಾದ್ರೂ ನಾವು ಬೈ ಮೈಂಡ್ ಕ್ಯಾಲ್ಕುಲೇಷನ್ ಆದ್ರೂ ಹೇಳ್ಬೋದು, ಅಥವಾ ಕ್ಯಾಲ್ಕುಲೇಟ್ ಮಾಡೋದ್ರು ಕೂಡ ಹೇಳ್ಬೋದು. ಇದು ಈಸಿ, ನಾನು ಸುಮ್ಮನೆ ಸಿಂಪಲ್ ಆಗಿ ಮಾಡಿಸ್ತಿರೋದು ಯಾವ ರೀತಿ ಪರ್ಸೆಂಟೇಜ್ ನ ಕಂಡು ಹಿಡಿಯೋದು ಅನ್ನೋಕೆ. ಸೊ ಇಲ್ಲಿ 30% ಆಫ್ 200.
ಸೊ 200 ಅಲ್ಲಿ 30% ಅಂದ್ರೆ ಎಷ್ಟು ಅಂತ ನೋಡೋದಾದ್ರೆ, ಸೊ 30 ಬೈ ಎಷ್ಟು 100 ಹಾಕೋಬೇಕಲ್ವಾ ಫ್ರಾಕ್ಷನ್ಗೆ, ಸೊ ಇಂಟು 200. ಸೊ 2 0 ಕ್ಯಾನ್ಸಲ್ ಅಂದ್ರೆ 2 ಆಯ್ತು. 2 ಇಂಟು 30 ಅಂತ ಬಂದ್ರೆ 60. ಸೊ 200ರಲ್ಲಿ 30 ಭಾಗ ಅಥವಾ 200ರಲ್ಲಿ 20% ಅಂತ 30% ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, 60 30% ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇದು ಸಿಂಪಲ್ ಪ್ರಾಬ್ಲಮ್ಸ್ ಆಯ್ತು. ಸೊ ಈಗ ನೀವು ಸ್ಕೂಲ್ಸ್ ಅಲ್ಲಿ ತಗೊಂಡ್ರೆ ಮೇನ್ ಆಗಿ ನೋಡುವಂಥದ್ದೇನು, ಅಕಾಡೆಮಿಕ್ಸ್ ಬಂದಾಗ ಮಾರ್ಕ್ಸ್. ಸೊ ಇವ್ರು ಎಷ್ಟು ಮಾರ್ಕ್ಸ್ ತಗೊಂಡ್ರು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು, ಎಷ್ಟು ಪರ್ಸೆಂಟೇಜ್ ಬಂತು ಇವರಿಗೆ ಅನ್ನೋದ್ರ ಬಗ್ಗೆನೇ ಅಲ್ವಾ ಮೇನ್ ಆಗಿ ಫೋಕಸ್ ಮಾಡೋದು, ಟೀಚರ್ಸ್ ಆಗ್ಲಿ ಅಕಾಡೆಮಿಕ್ ಆಗ್ಲಿ. ಸೊ ಅದು ಯಾವ ತರ ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದಕ್ಕೆ ಫಾರ್ಮುಲಾ ಇದೆ ಒಂದು. ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಒಂದು ಫಾರ್ಮುಲಾ ಇದೆ. ಸೊ ಇದೊಂದು ಫಾರ್ಮುಲಾ ಇದ್ರೆ ಸಾಕು, ನಮ್ಗೆ ಒಂದು 3 ಟೈಪ್ ಆಫ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು. ಸೊ ಏನ್ ಮೇಜರ್ ಪ್ರಾಬ್ಲಮ್ ಫಾರ್ಮುಲಾ ಏನಿರೋದು ನೋಡೋದಾದ್ರೆ, ಪರ್ಸೆಂಟೇಜ್ ಬೈ 100 ಈಕ್ವಲ್ಸ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಇದೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನೇನ್ ಹೇಳ್ತೀನಿ, 60 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದೀವಿ, ಅದರಲ್ಲಿ 54 ನ ಸ್ಕೋರ್ ಮಾಡಿದಾನೆ ಒಬ್ಬ ಸ್ಟೂಡೆಂಟ್ ಅಂತ ಹೇಳ್ತೀನಿ. ಸೊ ಅದನ್ನ ಈ ತರ ಇವಾಗ ನಾನು 54/60 ಅಂತ ಬರೆದ್ರೆ ಕರೆಕ್ಟಾ ಅಥವಾ 60/54 ಅಂತ ಬರೆದ್ರೆ ಕರೆಕ್ಟಾ ಅನ್ನೋದು ನೋಡ್ಕೋಬೇಕು. ಸೊ ನಾವ್ ಯಾವತ್ತು ಏನು ಟೋಟಲ್ ಸ್ಕೋರ್ ಮ್ಯಾಕ್ಸಿಮಮ್ ಸ್ಕೋರ್ ಅಂತ ಏನಿರುತ್ತೆ ಅದನ್ನ ಡಿನಾಮಿನೇಟರ್ ಬರ್ಕೋಬೇಕು, ಎಷ್ಟು ಸ್ಕೋರ್ ಮಾಡಿರ್ತಾರೆ ಅಂತ ಇರುತ್ತೆ ಅದನ್ನ ನ್ಯೂಮರೇಟರ್ ಬರ್ಕೋಬೇಕು. ಓಕೆನಾ. ಸೊ ಇಲ್ಲಿ ನಮ್ಗೆ ಫಾರ್ಮುಲಾ ಇದೆ, ಪರ್ಸೆಂಟೇಜ್ ಬೈ 100 ಈಸ್ ಈಕ್ವಲ್ ಟು ಮಾರ್ಕ್ಸ್ ಸ್ಕೋರ್ಡ್ ಬೈ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಅಲ್ವಾ. ಸೊ ಈಗ ನನ್ಗೆ ಇದು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ಬೇಕು. ಈಗ ನಾನು ಬರೀ ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಇದೇ ಫಾರ್ಮುಲಾನ ಯಾವ ತರ ಆಲ್ಟರ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ, ಸೊ ಏನ್ ಮಾಡ್ತೀರಾ, ನಾನು ಇದೇ ಒಂದೇ ಫಾರ್ಮುಲಾದಲ್ಲಿ 3 ತರ ಫಾರ್ಮುಲಾನ ಬರೀತಾ ಹೋಗ್ತೀನಿ. ಸೊ ಪರ್ಸೆಂಟೇಜ್ ಬೇಕು ನಿಮಗೆ, ಅವಾಗ ಮಾರ್ಕ್ಸ್ ಸ್ಕೋರ್ ಬೈ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಂಟು 100. ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿರೋ 100 ಏನಾಗುತ್ತೆ, ರೈಟ್ ಸೈಡ್ ಬಂದ್ರೆ ಅದು ನ್ಯೂಮಿನೇಟರ್ ಹೋಗುತ್ತೆ ಅಲ್ವಾ. ಸೊ ಇಂಟು 100 ಆಯ್ತು. ಸೊ ಈಗ ನನಗೆ ಮಾರ್ಕ್ಸ್ ಸ್ಕೋರ್ಡ್ ಫೈಂಡ್ ಔಟ್ ಮಾಡ್ಬೇಕು. ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅನ್ನೋದು ಬೇಕು. ಅವಾಗ ಯಾವ ರೀತಿ ಫಾರ್ಮುಲಾನ ಬರ್ಕೋಬೇಕು ಅಂತ ನೋಡೋದಾದ್ರೆ, ಸೊ ಮಾರ್ಕ್ಸ್ ಸ್ಕೋರ್ಡ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಬೈ 100 ಆಗೇ ಇರುತ್ತೆ. ಸೊ ಇಲ್ಲಿ ಇಂಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೊ ಅದೇ ರೀತಿ ನನಗೆ ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅನ್ನೋದು ಗೊತ್ತು, ಪರ್ಸೆಂಟೇಜ್ ಗೊತ್ತು, ಆದ್ರೆ ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು, ಟೆಸ್ಟ್ ಕಂಡಕ್ಟ್ ಮಾಡಿದ್ರು ಅನ್ನೋದು ಬೇಕಿರುತ್ತೆ. ಸೊ ಆವಾಗ ಏನ್ ಮಾಡ್ಬೇಕು, ಮ್ಯಾಕ್ಸಿಮಮ್ ಮಾರ್ಕ್ಸ್ is equal to marks score divided by percent into 100 ಆಗುತ್ತೆ. ಓಕೆನಾ. ಸೊ ಇದು 4 ಫಾರ್ಮುಲಾ ಅನ್ಕೊಳ್ಳಿ. ಸೊ ಇದು ಒಂದು ಮೇನ್, ಓಕೆನಾ. ಇದೊಂದು ಫಾರ್ಮುಲಾ ನಿಮಗ್ ಗೊತ್ತಿದ್ರೆ ಈ 3 ಫಾರ್ಮುಲಾನ ಆಲ್ಟರ್ ಮಾಡ್ಕೊಬಹುದು. ಓಕೆನಾ, ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಒಂದ್ ಪ್ರಾಬ್ಲಮ್ ನ ಇಲ್ಲೇ ಸಾಲ್ವ್ ಮಾಡಿ ತೋರಿಸ್ತೀನಿ. ನಾನು ಹೇಳಿದೆ 54/60 ಅಂತಿದೆ. ಅಂದ್ರೆ ಏನ್ ಇಲ್ಲಿ ಅರ್ಥ, ಸೊ 60 ಅನ್ನೋದು ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೊ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಅಂತ ಹೇಳಿದೆ. ಸೊ ಇಲ್ಲಿ ಏನ್ ಹೇಳಿದೆ, 54 ಅನ್ನೋದು ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿದೆ. ಹಾಗಾದ್ರೆ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋಣ. ಈಗ ಮಾರ್ಕ್ಸ್ ಇದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆ, ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದಾರೆ ಅನ್ನೋದು ಗೊತ್ತಿಲ್ಲ ಸ್ಟೂಡೆಂಟ್. ಸೊ ಅವಾಗ ಏನ್ ಮಾಡ್ಬೋದು, ಯಾವ ಫಾರ್ಮುಲಾ ಯೂಸ್ ಮಾಡ್ಕೋತೀವಿ, ಸೊ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ಫಾರ್ಮುಲಾ ಏನಿದೆ ಇದು, ಈ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳೋಣ. ಸೊ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ಬೇಕು. ಸೊ ಮಾರ್ಕ್ಸ್ ಸ್ಕೋರ್ಡ್ ಎಷ್ಟಿದೆ, 54 ಬೈ ಎಷ್ಟು ಮಾರ್ಕ್ಸಿಗೆ 60, ಟೋಟಲ್ ಮಾರ್ಕ್ಸ್ 60, ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಂಟು 100 ಮಾಡ್ತೇನೆ. ಸೊ ಈಗ ಎಷ್ಟು ಬರುತ್ತೆ ನೋಡೋಣ. ಸೊ 0 0 ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿ ಏನಾಗುತ್ತೆ, 6 1s 6, 6 9s 54. ಸೊ 9 ಇಂಟು 10 ಅಂತ ಬಂದ್ರೆ 90. ಸೊ ಎಷ್ಟು ಪರ್ಸೆಂಟ್ ಆಯ್ತು ಅವರಿಗೆ,
60ಲಿ 54 ಮಾರ್ಕ್ಸ್ ತೆಗ್ದಿದ್ದಾರೆ ಅಂದ್ರೆ ಅವರಿಗೆ 90% ಸಿಕ್ತು ಅಲ್ವಾ. ಸೊ ಈ ತರ ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡುವಂತದ್ದು. ಸೊ ಆನ್ ದ ಬೇಸಿಸ್ ಈ ಫಾರ್ಮುಲಾಸ್ ಮೇಲೆ ಇವಾಗ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ನೋಡೋಣ. A student scores 36 out of 50 marks. What is his percentage ಅಂತಿದೆ. ಸೊ ಒಬ್ಬ ಸ್ಟೂಡೆಂಟ್ ಸ್ಕೋರ್ ಮಾಡಿದಾನೆ 36 ನ ಔಟ್ ಆಫ್ 50 ಮಾರ್ಕ್ಸ್. ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಏನಿದೆ ಅದೇ ರೀತಿ. ಸೊ 50 ಮಾರ್ಕ್ಸ್ಗೆ 36ನ ಸ್ಕೋರ್ ಮಾಡಿದಾನೆ. ಅವನದು ಪರ್ಸೆಂಟೇಜ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು. ಸೊ ನಾನು ಇಲ್ಲಿ ಡೈರೆಕ್ಟ್ ಬರಿತಾ ಹೋಗ್ತೀನಿ. ಒಂದೆರಡು ಪ್ರಾಬ್ಲಮ್ಗೆ ಅಷ್ಟೇ ಫಾರ್ಮುಲಾ ಹಾಕೊಂತೀನಿ, ನೆಕ್ಸ್ಟ್ ಡೈರೆಕ್ಟ್ ಬರಿತೀನಿ. ಸೊ ನಮಗೆ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಹಾಗೆ ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅನ್ನೋದು ಕೊಟ್ಟಿದ್ದಾರೆ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. ಗಿವನ್ ಏನಿದೆ, ಮಾರ್ಕ್ಸ್ ಸ್ಕೋರ್ಡ್ ಇಸ್ ಈಕ್ವಲ್ ಟು 36, ಹಾಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಸ್ ಈಕ್ವಲ್ ಟು 50. ಓಕೆನಾ, ನಾವು ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಸೊ ನಮ್ಗೆ ಫಾರ್ಮುಲಾ ಗೊತ್ತಿದೆ, ಏನು, ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಮಾರ್ಕ್ಸ್ ಸ್ಕೋರ್ಡ್ ಬೈ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಂಟು 100 ಅಂತ ಅಲ್ವಾ. ಸೊ ಮಾರ್ಕ್ಸ್ ಸ್ಕೋರ್ಡ್ ಎಷ್ಟಿದೆ ಇಲ್ಲಿ 36, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ 50 ಇಂಟು 100. ಸೊ 50 ಅಂತ ಬಂದಾಗ 0 ಕ್ಯಾನ್ಸಲ್, 5 1s 5 2s ಅಂತ ತಗೋತೀವಿ. ಸೊ 36 ಇಂಟು 2 ಅಂತ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ ಇಲ್ಲಿ. ಸೊ 36 ಇಂಟು 2 ಮಾಡಿದ್ರೆ 36 ಇಂಟು 2, 2 6 12, 1 2 3 6 7. ಸೊ 72 ಅಂತ ಬಂತು ಅಲ್ವಾ. ಸೊ ಈ ಗಾಟ್ 72%. ಸೊ ಒಂದು ಸ್ಟೂಡೆಂಟ್ ಎಷ್ಟು ಪರ್ಸೆಂಟೇಜ್ ನ ಸ್ಕೋರ್ ಮಾಡಿದಾನೆ, 72% ನ ತಗೊಂಡಿದ್ದಾನೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸೇಮ್ ಪ್ರಾಬ್ಲಮ್ ನಿಮಗೆ ಹೋಮ್ ವರ್ಕ್ ಇದು. ಸೊ ಔಟ್ ಆಫ್ 80 ಮಾರ್ಕ್ಸ್ ಅರ್ಜುನ್ ಸ್ಕೋರ್ಡ್ 68 ಮಾರ್ಕ್ಸ್, ಫೈಂಡ್ ಇಸ್ ಪರ್ಸೆಂಟೇಜ್ ಅಂತಿದೆ. ಸೊ ಟೋಟಲ್ ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ 80 ಇದೆ, ಹಾಗೆ ಎಷ್ಟು ಸ್ಕೋರ್ ಮಾಡಿದಾನೆ 80ಗೆ 68 ಮಾರ್ಕ್ಸ್ ನ ಸ್ಕೋರ್ ಮಾಡಿದ್ದಾನೆ. ಹಾಗಿರೋ ಒಂದು ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಿ. ಓಕೆನಾ. ಸೊ ನೆಕ್ಸ್ಟ್ ಇಷ್ಟೊತ್ತು ಪರ್ಸೆಂಟೇಜ್ ಬಗ್ಗೆ ಫೈಂಡ್ ಔಟ್ ಮಾಡಕ್ಕೆ 3 ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ. ಸೊ ನೆಕ್ಸ್ಟ್, ಇಫ್ ಎ ಸ್ಟೂಡೆಂಟ್ ಗಾಟ್ 45% ಇನ್ ಅ 200 ಮಾರ್ಕ್ ಎಕ್ಸಾಮ್, ಹೌ ಮೆನಿ ಮಾರ್ಕ್ಸ್ ಡಿಡ್ ದೇ ಸ್ಕೋರ್ ಅಂತಿದೆ. ಸೊ ಇಲ್ಲಿ ಒಬ್ಬ ಸ್ಟೂಡೆಂಟ್ ಏನ್ ಮಾಡಿದಾನೆ 45% ತಗೊಂಡಿದ್ದಾನೆ. ಎಷ್ಟಕ್ಕೆ, ಟೋಟಲ್ ಮಾರ್ಕ್ಸ್ 200 ಮಾರ್ಕ್ ಗೆ ಎಕ್ಸಾಮ್ ನಡೆದಿರೋದು, 200 ಮಾರ್ಕ್ಸ್ ಎಕ್ಸಾಮ್ ನಡೆದಿರೋದಕ್ಕೆ ಅವನು 45% ನ ತಗೊಂಡಿದ್ದಾನೆ ಅಲ್ವಾ. ಸೊ ಹಾಗಿದ್ರೆ 45% ತಗೊಂಡಿದ್ದಾನೆ 200ಗೆ ನಂಗಿದ್ರೆ ಎಷ್ಟು ಮಾರ್ಕ್ಸ್ ನ ತಗೊಂಡಿದ್ದಾನೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಸೊ ಮಾರ್ಕ್ಸ್ ಎಷ್ಟು ಸ್ಕೋರ್ ಆಗಿದೆ ಅನ್ನೋದ್ರ ಬಗ್ಗೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮ್ಗೆ ಫಾರ್ಮುಲಾ ಪ್ರೀವಿಯಸ್ ಅಲ್ಲಿ ಗೊತ್ತಿದೆ. ಸೊ ಏನ್ ಫಾರ್ಮುಲಾ, ಇಲ್ಲಿ ಪರ್ಸೆಂಟೇಜ್ ಕೂಡ ಕೊಟ್ಟಿದ್ದಾರೆ, ಗಿವನ್ ಅಂತ ಬರ್ಕೊಂಡ್ರೆ 45% ಅಂತಿದೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ, 200 ಮಾರ್ಕ್ ಇದೆ. ಸೊ ನಾವೇನ್ ಮಾಡ್ಬೇಕು, ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದಾನೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಿದಾರೆ ಅಂತ ನೋಡ್ಬೇಕಂದ್ರೆ ನಮಗ್ ಫಾರ್ಮುಲಾ ಗೊತ್ತಿದೆ, ಮಾರ್ಕ್ಸ್ ಸ್ಕೋರ್ ಈಕ್ವಲ್ಸ್ ಪರ್ಸೆಂಟೇಜ್ ಇಂಟು ಮ್ಯಾಕ್ಸಿಮಮ್ ಮಾರ್ಕ್ ಬೈ 100 ಅಂತ ಹೇಳ್ಬೋದು ಅಲ್ವಾ. ಸೊ ಇವಾಗ ಈ ಫಾರ್ಮುಲಾ ಬರೆಯೋದಾದ್ರೆ ಪರ್ಸೆಂಟೇಜ್ ಎಷ್ಟಿದೆ 45 ಬೈ 100. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಂಟು 200 ಅಂತ ಬರ್ಕೊಂತೀವಿ. ಸೊ ಇಲ್ಲಿ 100 1s 100 2s ಅಂತಾನೆ ತಗೊಳ್ಳೋಣ. ಓಕೆನಾ, ಅಥವಾ 0 ಕ್ಯಾನ್ಸಲ್ ಆದ್ರೆ 2 ರಿಮೈನಿಂಗ್. ಸೊ 45 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ, 45 ಇಂಟು 2. ಸೊ 45 ಇಂಟು 2 ಮಾಡಿದ್ರೆ 2 5s 10, 0 1 ಕ್ಯಾರಿ, 2 4s 8. ಸೊ 9, ಇಲ್ಲೂ ಕೂಡ 90 ಬಂತು. ಸೊ 90 ಮಾರ್ಕ್ಸ್, ಎಷ್ಟು 90 ಮಾರ್ಕ್ಸ್. ಸೊ ನೀವೇನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮುಗಿದ್ಮೇಲೆ ಇದು ಪರ್ಸೆಂಟೇಜ್ ಇದ್ರೆ ಫೈನಲಿ ಪರ್ಸೆಂಟೇಜ್ ನ ಮೆನ್ಷನ್ ಮಾಡ್ಬೇಕು. ಸೊ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಏನಾದ್ರು ಕೇಳಿದ್ರೆ 90 ಮಾರ್ಕ್ಸ್ ಅಂತ ಮಾರ್ಕ್ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕು. ಓಕೆನಾ. ಸೊ ಇಲ್ಲೇನಾಯ್ತು, ನಮಗೆ
200ಗೆ ಅವರು 90 ಮಾರ್ಕ್ಸ್ ನ ತೆಗೆದಿದ್ದಾರೆ. ಸೊ 200ಗೆ 90 ಮಾರ್ಕ್ಸ್ ತೆಗೆದಿರೋದಕ್ಕೆ ಅವ್ರಿಗೆ 45% ಬಂದಿದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಯ್ತು. ಸೊ ನೆಕ್ಸ್ಟ್ ಇಲ್ಲೇನಿದೆ ನೋಡೋಣ. ಸೊ ವರುಣ್ ಸ್ಕೋರ್ಡ್ 45 marks in a test which is 75% of total marks. What are the total marks ಅಂತ ಇದೆ. ಅಂದ್ರೆ ವರುಣ್ 45 ಮಾರ್ಕ್ಸ್ ನ ಟೆಸ್ಟ್ ಅಲ್ಲಿ ತಗೊಂಡಿದ್ದಾನೆ. ಅದು ಟೋಟಲ್ ಮಾರ್ಕ್ಸ್ ಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ? 75% ಬಂದಿದೆ. ಸೊ ಹಾಗಿದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ಮುಂಚೆ ಪ್ರಾಬ್ಲಮ್ ಮಾಡಿದ್ ನಾವೇನು ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಿದ್ರು ಅಂತ ಟೋಟಲ್ ಮಾರ್ಕ್ಸ್ ಕೊಟ್ಟಿದ್ರು, ಪರ್ಸೆಂಟೇಜ್ ಕೊಟ್ಟಿದ್ರು, ಎಷ್ಟು ಸ್ಕೋರ್ ಮಾಡಿದ್ರು ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ವಿ. ಬಟ್ ಇಲ್ಲಿ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದಾನೆ ವರುಣ್ ಅನ್ನೋದು ಕೊಟ್ಟಿದ್ದಾರೆ. ಹಾಗೆ ಟೋಟಲ್ ಮಾರ್ಕ್ಸ್ ಗೆ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾನೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ನಾವು ಕಂಡುಹಿಡಿಬೇಕಾಗಿರೋದು ಈಗ ಮಾರ್ಕ್ಸ್ ನ ಕಂಡುಹಿಡಿಬೇಕು, ಟೋಟಲ್ ಮಾರ್ಕ್ಸ್ ನ ಅಲ್ವಾ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಫಾರ್ಮುಲಾ ಗೊತ್ತಿದೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಈಕ್ವಲ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಮಾರ್ಕ್ಸ್ ಸ್ಕೋರ್, ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದಾನೋ ಅದು ಡಿವೈಡೆಡ್ ಬೈ ಪರ್ಸೆಂಟೇಜ್ ಇಂಟು 100. ಸೊ ಇದು ನಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅವರು? ವರುಣ್ 45. ಸೊ ಡಿವೈಡೆಡ್ ಬೈ ಎಷ್ಟು ಪರ್ಸೆಂಟೇಜ್ ಆಗಿದೆ ಟೋಟಲ್ ಮಾರ್ಕ್ಸ್ ಗೆ ನೋಡಿದ್ರೆ 75 ಇಂಟು 100 ಅಂತ ಹೇಳ್ಬೋದು ಅಲ್ವಾ. ಸೊ ಇಲ್ಲಿ 75 100 ಅಂತಿದೆ. ಇವಾಗ ನಾನೇನ್ ಮಾಡ್ತೀನಿ, ಈಸಿಯಾಗಿ ಕ್ಯಾಲ್ಕುಲೇಟ್ ಆಗ್ಬೇಕು ಅಂದ್ರೆ ಈಗ 25 ಇಂದ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ ಅನ್ಕೊಳ್ಳಿ. ಸೊ 25 3s 75, 25 4s 100 ಅಂತ ಆಯ್ತು. ಸೊ ಇಲ್ಲಿ ರಿಮೈನಿಂಗ್ ಏನಿದೆ 45/3 ಇಂಟು 4 ಇದೆ. ಸೊ ಎಗೇನ್ ಕ್ಯಾಲ್ಕುಲೇಟ್ ಆಗುತ್ತಾ ಅಂತ ನೋಡೋದಾದ್ರೆ, ಸೊ 3 1s 3, 3 1s 3, 4 ಇತ್ತು, 1 ಕ್ಯಾರಿ 15 ಆಯ್ತು, 3 5s ಏನಾಯ್ತು 15 ಬಂತು. ಸೊ ನಮಗೆ ಎಷ್ಟು ಸಿಕ್ತೀಗ? 15 ಇಂಟು 4 ಬಂತು ಅಲ್ವಾ. ಸೊ 15 ಇಂಟು 4 ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಸಿಗುತ್ತೆ 60. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ? 60 ಮಾರ್ಕ್ಸ್ಗೆ ಅವರು ಎಕ್ಸಾಮ್ ಮಾಡಿರೋದು. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅಂತಂದ್ರೆ 60. ಸೊ 60 ಮಾರ್ಕ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ, ಅದಕ್ಕೆ ಅವನು 45 ಮಾರ್ಕ್ಸ್ ನ ತಗೊಂಡಿದ್ದಾನೆ. ಸೊ ಅಲ್ಲಿ ನಮಗೆ 75% ಅವರು ತಗೊಂಡಿದ್ದಾರೆ ಅಂತ ಗೊತ್ತಾಯ್ತು. ಸೊ ಈ ರೀತಿ ನಾನೀಗ 3 ತರದ ಪ್ರಾಬ್ಲಮ್ ಮಾಡ್ಸಿದೀನಿ. ಒಂದು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದು ಹೇಗೆ, ಹಾಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ, ಹಾಗೆ ಮಾರ್ಕ್ಸ್ ಸ್ಕೋರ್ಡ್ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದನ್ನ 3 ಬೇಸಿಸ್ ಮೇಲೂ ಕೂಡ ಪ್ರಾಬ್ಲಮ್ಸ್ ಮಾಡಿದೀನಿ. ಸೊ ನೆಕ್ಸ್ಟ್ ಕೂಡ ಸೇಮ್ ಇದೆ, ಇದು ನಿಮಗೆ ಹೋಮ್ ವರ್ಕ್ ಪ್ರಾಬ್ಲಮ್. ಎ ಸ್ಟೂಡೆಂಟ್ ಸ್ಕೋರ್ಡ್ 72 ಮಾರ್ಕ್ಸ್ ವಿಚ್ ಇಸ್ 80% ಆಫ್ ಟೋಟಲ್. ವಾಟ್ ಈಸ್ ದ ಟೋಟಲ್ ಮಾರ್ಕ್ಸ್? ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಏನ್ ಮಾಡಿದೀವಿ ಅದೇ ಪ್ರಾಬ್ಲಮ್ ತರ ಇದು. ಸೊ ಟೋಟಲ್ ಮಾರ್ಕ್ಸ್ ನ ಫೈಂಡ್ ಔಟ್ ಮಾಡ್ಬೇಕು. ನಮಗೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ, ಹಾಗೆ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದು ಗೊತ್ತಿದೆ. ಸೊ ಇದು ನೀವೇ ಸಾಲ್ವ್ ಮಾಡ್ಬೇಕು. ಸೊ ನೆಕ್ಸ್ಟ್ ಇದಿಷ್ಟು ನಿಮ್ದು ಅಕಾಡೆಮಿಕ್ ಅನ್ಕೊಂಡು ಮಾರ್ಕ್ಸ್ ಎಷ್ಟು ಪರ್ಸೆಂಟೇಜ್ ಎಷ್ಟು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇವಾಗ ನೀವೆಲ್ಲರೂ ಶಾಪಿಂಗ್ ಹೋಗ್ತೀರಾ ಅಲ್ವಾ. ಸೊ ಶಾಪಿಂಗ್ ಹೋಗ್ತೀವಿ ಅಂತಂದ್ರೆ ಫಸ್ಟ್ ನೋಡೋದೇನು, ನಮಗೆ ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಸೊ ಆ ಪ್ರೈಸ್ ಏನು, ಈಗ ಒಂದ್ ಬಟ್ಟೆ ತಗೋತಿದ್ವಿ ಅಥವಾ ಒಂದ್ ಥಿಂಗ್ ತಗೋತಿದೀವಿ ಅಂತಂದ್ರೆ ಅದ್ರದ್ದು ಪ್ರೈಸ್ ಎಷ್ಟಿದೆ, ಮಾರ್ಕೆಟ್ ಪ್ರೈಸ್ ಎಷ್ಟಿದೆ, ಕಾಸ್ಟ್ ಪ್ರೈಸ್ ಏನು, ಈ ತರ ಬರುತ್ತೆ. ಫಸ್ಟ್ ಒಂದು ಕಾಸ್ಟ್ ಪ್ರೈಸ್ ಬರುತ್ತೆ, ಮಾರ್ಕೆಟ್ ಪ್ರೈಸ್ ಬರುತ್ತೆ, ಹಾಗೆ ಎಷ್ಟು ಸೆಲ್ಲಿಂಗ್ ಮಾಡ್ತಾರೆ, ಎಷ್ಟು ಕಾಸ್ಟ್ ಸೆಲ್ಲಿಂಗ್ ಮಾಡ್ತಾರೆ ಅನ್ನೋದು ಕೂಡ 3 ತರ ನೋಡ್ತೀವಿ. ಸೊ ಕಾಸ್ಟ್ ಪ್ರೈಸ್ ಅಂತ ಬಂದಾಗ ಆಕ್ಚುಯಲ್ ಒಂದು ಪ್ರಾಡಕ್ಟ್ ಅಂತ ತಗೊಂಡ್ರೆ ಅದ್ರದ್ದು ಕಾಸ್ಟ್ ಒರಿಜಿನಲ್ ಕಾಸ್ಟ್ ಏನಿರುತ್ತೆ ಆ ತರ ಥಿಂಕ್ ಮಾಡ್ತೀವಿ. ಸೊ ಮಾರ್ಕೆಟ್ ಪ್ರೈಸ್ ಅಂತ ಬಂದ್ರೆ ಏನಾಗಿರುತ್ತೆ, ಒಂದು ಟ್ಯಾಗ್, ನಮ್ದು ಒಂದು ಟ್ಯಾಗ್ ಕೊಟ್ಟಿರ್ತಾರಲ್ವಾ, ಒಂದ್ ಬಟ್ಟೆ ಮೇಲೆ ಒಂದ್ ಟ್ಯಾಗ್ ಅನ್ನೋದು ಇರುತ್ತೆ, ಅಲ್ಲಿ MRP ಇಷ್ಟು ಅಂತ ಇರುತ್ತೆ ಅಲ್ವಾ. ಸೊ ಅದಾದ್ಮೇಲೆ ಸೆಲ್ಲಿಂಗ್ ಪ್ರೈಸ್ ಅಂತ ಬಂದಾಗ ಅವರು ಡಿಸ್ಕೌಂಟ್ ಕೊಟ್ಟೋ ಅಥವಾ ಒಂದು ಪ್ರಾಫಿಟ್ ತಗೊಂಡೋ ಏನೋ ಪ್ರೈಸ್ ಮಾಡ್ತಾರಲ್ವಾ, ಅಂದ್ರೆ ಸೇಲ್ ಮಾಡ್ತಾರಲ್ವಾ, ಅದನ್ನ ನಾವು ಸೆಲ್ಲಿಂಗ್ ಪ್ರೈಸ್ ಅಂತ ಕೂಡ ಕರಿತೀವಿ. ಸೊ ಇದು ಕೆಲವೊಂದು ಫಾರ್ಮುಲಾಸ್ ನ ಒಂದು ಮ್ಯಾಪ್ ಮಾಡಿ ಕೊಡಿ, ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಇವ್ರ ಬೇಸಿಸ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಏನ್ ಮಾಡೋಣ, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಡಿಸ್ಕೌಂಟ್ ಪರ್ಸೆಂಟೇಜ್ಗೆ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಎಷ್ಟು ಹೇಳಿದ್ನಲ್ಲ, ಎಷ್ಟು ಪ್ರೈಸ್ಗೆ ಮಾರಿದ್ರು ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ MP ಅಂತ ಬಂದ್ರೆ ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತೀವಿ, ಶಾರ್ಟ್ ಫಾರ್ಮ್ ಅಲ್ಲಿ ಇರೋದು. MP ಅಂದ್ರೆ ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತೀವಿ, SP ಅಂದ್ರೆ ಇಲ್ಲೇ ಇದೆ ಸೆಲ್ಲಿಂಗ್ ಪ್ರೈಸ್. ಸೊ CP ಅಂತ ಬಂದ್ರೆ ಕಾಸ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಒಂದ್ ಬೇಸಿಕ್ ಫಾರ್ಮುಲಾಸ್. ಸೊ ಇದನ್ನ ನೀವೆಲ್ಲ ನೋಟ್ ಮಾಡಿ ಇಟ್ಕೊಂಡಿರಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ.
ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋದಾದ್ರೆ, ಎ ಪೇರ್ ಆಫ್ ಶೂಸ್ ಇಸ್ ಪ್ರೈಸ್ಡ್ ಅಟ್ 400 ಇಫ್ ದೇ ಆರ್ ಸೋಲ್ಡ್ ಅಟ್ ಎ ಡಿಸ್ಕೌಂಟ್ ಆಫ್ 20%. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಅಂತಿದೆ. ಸೊ ಒಂದು ಶೂ ತಗೋತಿದ್ದಾರೆ ಯಾರೋ ಒಬ್ರು. ಸೊ ಅದು ಶೂ ಪ್ರೈಸ್ ಏನಿದೆ ಅಂತಂದ್ರೆ 400 rupees ಇದೆ, ಆಯ್ತಾ. ಸೊ ಅದನ್ನ ಅವರು ಮಾರ್ಬೇಕಂತಿದ್ದಾರೆ. ಅದನ್ನ 20% ಡಿಸ್ಕೌಂಟ್ ಕೊಟ್ಟಿದ್ದಾರೆ. 400 rupees ಒಂದು ಕಾಸ್ಟ್ ಪ್ರೈಸ್, ಅದ್ರದ್ದು ಒಂದು ಶೂದು ಪ್ರೈಸ್ ಇದೆ, ಅದಕ್ಕೆ 20% ಅಂತ ಆಫರ್ ಇದೆ, ಡಿಸ್ಕೌಂಟ್. ಸೊ 20% ಡಿಸ್ಕೌಂಟ್ ಕೊಟ್ರೆ ಅವನು ಎಷ್ಟು ಪ್ರೈಸ್ಗೆ ಮಾರ್ತಾನೆ ಆ ಶೂಸ್ ನ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಆಕ್ಚುಯಲ್ ಪ್ರೈಸ್ ಎಷ್ಟು ಪ್ರೈಸ್ಗೆ ಅವನು ಶೂನ ಮಾರ್ತಾನೆ ಅಂತ. ಸೊ 400 ಅಂತ ಟ್ಯಾಗ್ ಅಲ್ಲಿ ಇತ್ತು, ಅದಕ್ಕೆ ಅವರು 20% ಡಿಸ್ಕೌಂಟ್ ಕೊಡ್ತಿದ್ದಾರೆ. 20% ಡಿಸ್ಕೌಂಟ್ ಕೊಟ್ಟು ಅವ್ರು ಎಷ್ಟು ಕಾಸ್ಟ್ ಗೆ ಮಾರಿದ್ರು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಅದನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮ್ಗೆ ಇಲ್ಲಿ ಫಾರ್ಮುಲಾ ಗೊತ್ತಿದೆ, ಸೆಲ್ಲಿಂಗ್ ಪ್ರೈಸ್ ಅಂತ. ಸೊ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಸ್ಕೌಂಟ್ ಅಂತ. ಸೊ ನಾನು ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ತೀನಿ, ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ತಿರ್ತೀನಿ ಫಾರ್ಮುಲಾಸ್ ಹಾಕೊಂಡು. ಸೊ ನೀವೇನ್ ಮಾಡಿ ಅಂದ್ರೆ ಒಂದ್ ಕಡೆ ನೋಟ್ ಮಾಡ್ಕೊಂಡಿರ್ತೀರಲ್ವಾ ಫಾರ್ಮುಲಾನ, ಹೇಗೆ ಆಲ್ಟರ್ ಮಾಡ್ಕೋಬೇಕು ಅನ್ನೋದನ್ನ ಅಲ್ಲಲ್ಲೇ ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನನಗೆ ಕೊಟ್ಟಿರೋದು ಇವ್ರು ಏನೇನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಫಸ್ಟ್ ಸೊ ಇದ್ರದ್ದು ಮಾರ್ಕೆಟ್ ಪ್ರೈಸ್ MRP ಕೊಟ್ಟಿದ್ದಾರೆ 400 ಅನ್ನೋದು ಕೊಟ್ಟಿದ್ದಾರೆ, ಜೊತೆಗೆ ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ಏನಿದೆ, ಡಿಸ್ಕೌಂಟ್ ಪರ್ಸೆಂಟೇಜ್ ಬಂದು 20% ಇದೆ ಅಲ್ವಾ. ಫಸ್ಟ್ ನಾವು ಡಿಸ್ಕೌಂಟ್ ಎಷ್ಟಿದೆ ಅನ್ನೋದು ನೋಡ್ಕೋಬೇಕು. ಸೊ 20% ಅನ್ನೋದು 400 rupeesಗೆ ಅವರು ಡಿಸ್ಕೌಂಟ್ ಕೊಡ್ತಿರೋದು ಅಲ್ವಾ. ಸೊ ಡಿಸ್ಕೌಂಟ್ ನ ಹೇಗ್ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, ಸೊ ಡಿಸ್ಕೌಂಟ್ ಈಕ್ವಲ್ಸ್ ಸೊ 20/100. 20% ಅಂದ್ರೆ 20/100 ಫ್ರಾಕ್ಷನಲ್ ಬರುತ್ತೆ ಇಂಟು. ಸೊ ಎಷ್ಟು ಕಾಸ್ಟ್ ಗೆ ನಾವು 20% ನ ಡಿಸ್ಕೌಂಟ್ ಕೊಡ್ತಿರೋದು 400 ಅಲ್ವಾ. ಅದ್ರದ್ದು MRP ಏನಿದೆ 400. ಸೊ 400 ಗೆ ನಾವು 20% ಡಿಸ್ಕೌಂಟ್ ಕೊಟ್ಟಿರೋದು. ಸೊ ಈಗ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಡಿಸ್ಕೌಂಟ್ ಬರ್ತಿದೆ ಕಾಸ್ಟ್ ಅಲ್ಲಿ ಏನ್ ನೋಡೋದಾದ್ರೆ. ಸೊ 0 ಕ್ಯಾನ್ಸಲ್, 20 into 4 ಆಯ್ತು. ಸೊ 20 into 4 ಅಂದ್ರೆ ಎಷ್ಟು ಬರುತ್ತೆ ನಮ್ಗೆ 80. ಸೊ 80 rupees ಅಷ್ಟು ಅವ್ರು ಏನ್ ಮಾಡಿದ್ರು ಈಗ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಆಯ್ತಾ. 400 ರೂಪಾಯಿ ಶೂ ಕಾಸ್ಟ್ ಇತ್ತು, 20% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ 80% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಹಾಗಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅನ್ನೋದು ಫೈಂಡ್ ಔಟ್ ಮಾಡ್ಬೇಕು. ಈಗೇನ್ ಸಿಂಪಲ್, ನಮಗ್ ಗೊತ್ತಾಯ್ತು ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂತ. ಸೊ ಅವಾಗ ಏನ್ ಮಾಡ್ಬೇಕು, ಮಾರ್ಕೆಟ್ ಪ್ರೈಸ್ ಇಂದ ನಾವೇನ್ ಮಾಡೋಣ, ಸೊ ಡಿಸ್ಕೌಂಟ್ ನ ಮೈನಸ್ ಮಾಡಿದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಸಿಕ್ಬಿಡುತ್ತೆ ಅಲ್ವಾ. ಸೊ ಫಾರ್ಮುಲಾ ಕೂಡ ಗೊತ್ತಿದೆ ನಮಗೆ, ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ಮಾರ್ಕೆಟ್ ಪ್ರೈಸ್. ಸೊ ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಸ್ಕೌಂಟ್ ಅಂತ ಹೇಳ್ತೀವಿ ಅಲ್ವಾ. ಸೊ ಮಾರ್ಕೆಟ್ ಪ್ರೈಸ್ ಏನಿದೆ 400 ಮೈನಸ್ ಡಿಸ್ಕೌಂಟ್ 80. ಸೊ 400 ಇಲ್ಲಿ 80 ಹೋದ್ರೆ ಎಷ್ಟು ಬಂತು 320. ಸೊ RS rupees ಅಲ್ವಾ. ಸೊ ₹320ಗೆ ಅವರು ಶೂನ ಮಾರಿದ್ದಾರೆ 20% ಡಿಸ್ಕೌಂಟ್ ಕೊಟ್ಟು, ಓಕೆನಾ. ಸೊ ಈ ರೀತಿ ನಾವೇನ್ ಮಾಡ್ತಾ ಹೋಗ್ಬೇಕು, ಸೆಲ್ಲಿಂಗ್ ಪ್ರೈಸ್ ಕೇಳಿದಾರ, ಮಾರ್ಕೆಟ್ ಪ್ರೈಸ್ ಕೇಳಿದಾರ, ಡಿಸ್ಕೌಂಟ್ ಕೇಳಿದಾರ, ಸೊ ಯಾವ್ದನ್ ಕೇಳಿದಾರೆ ಅಂತ ನೋಡಿ ಫಾರ್ಮುಲಾಸ್ ನ ಆಲ್ಟರ್ ಮಾಡ್ಕೊಂಡು ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇದು ಒಂದ್ ಪ್ರಾಬ್ಲಮ್ ಆಯ್ತು. ಸೊ ನೆಕ್ಸ್ಟ್, ಇಫ್ ದ ಶಾಪ್ ಕೀಪರ್ ಮೇಡ್ ಎ ಪ್ರಾಫಿಟ್ ಆಫ್ 15%, ಸೆಲ್ಲಿಂಗ್ ಪ್ರೈಸ್ ಇಸ್ 320, ವಾಟ್ ಇಸ್ ದ ಕಾಸ್ಟ್ ಪ್ರೈಸ್ ಅಂತಿದೆ. ಸೊ ಏನೋ ಒಂದ್ ಥಿಂಗ್ ನ, ಒಂದ್ ಪ್ರಾಡಕ್ಟ್ ನ ಮಾರಿದ್ದಾರೆ ಅವರು. ಸೊ ಆ ಮಾರಿದ್ರೆ ಅವರು ಇಲ್ಲಿ ಡಿಸ್ಕೌಂಟ್ ಕೊಟ್ಟಿಲ್ಲ, ಅವರಿಗೆ ಪ್ರಾಫಿಟ್ ಆಗಿದೆ, ಆಯ್ತಾ. ಸರ್ ಒಂದ್ ಪ್ರಾಡಕ್ಟ್ ಏನೋ ಒಂದ್ ಜಾಸ್ತಿ ಎಕ್ಸ್ ಅಮೌಂಟ್ ಅಲ್ಲಿ ಇತ್ತು ಅನ್ಕೊಳ್ಳಿ, ಕಾಸ್ಟ್ ಪ್ರೈಸ್ ನಮಗ್ ಗೊತ್ತಿಲ್ಲ, ಆಕ್ಚುಯಲ್ ಕಾಸ್ಟ್ ಪ್ರೈಸ್ ಏನು ಅನ್ನೋದು ಗೊತ್ತಿಲ್ಲ, ಓಕೆನಾ. ಲೆಟ್ ಇಟ್ ಬಿ ಕಾಸ್ಟ್ ಪ್ರೈಸ್ ಇಸ್ ಎಕ್ಸ್ ಅಂತ ತಗೊಂಡೆ ನಾನು, ಆಯ್ತಾ. ಸೊ ಈ ಎಕ್ಸ್ ಅನ್ನೋ ವ್ಯಾಲ್ಯೂಗೆ ಅವರು ಸೆಲ್ ಮಾಡಿರೋದೇನೋ ಕಾಸ್ಟ್ ಪ್ರೈಸ್ ಎಕ್ಸ್ ಇದೆ. ಸೊ ಈ ಎಕ್ಸ್ ಗೆ ಏನ್ ಇದೆ ನಂಬರ್, ಅದಕ್ಕಿಂತ ಅವ್ರಿಗೆ 15% ಅವ್ರಿಗೆ ಪ್ರಾಫಿಟ್ ಸಿಕ್ಕಿದೆ. ಸೊ 15% ಪ್ರಾಫಿಟ್ ತಗೊಂಡವರು ಜಸ್ಟ್ 320 ಮಾರಿದ್ದಾರೆ, ಆಯ್ತಾ. ಸೊ ಹಾಗಿದ್ರೆ ಆಕ್ಚುಯಲ್ ಕಾಸ್ಟ್ ಪ್ರೈಸ್ ಏನು ಆ ಪ್ರಾಡಕ್ಟ್ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಸೊ ಪ್ರಾಫಿಟ್ ತಗೊಂಡಿದ್ದಾರೆ ಅಂತಂದ್ರೆ ಫಸ್ಟ್ ನಾವೇನ್ ಮಾಡೋಣ, ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿದೆ, 15% ಇದೆ. ಸೊ ಪ್ರಾಫಿಟ್ ನ ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಪ್ರಾಫಿಟ್ ಇಸ್ ಈಕ್ವಲ್ ಟು 15/100. ಸೊ ಎಷ್ಟಕ್ಕೆ ಪ್ರಾಫಿಟ್ ನೋಡ್ತಾ ಇರೋದು ನಾವು, ಈ 320ಗಲ್ಲ, ಇದು ಸೆಲ್ಲಿಂಗ್ ಪ್ರೈಸ್ 320 ಮಾಡಿದ್ದಾರೆ, ಆಯ್ತಾ. ಸೊ ಅವ್ರು ಕೇಳಿರೋದು 320ಗೆ ಪ್ರಾಫಿಟ್ ಆಗಿದೆ ಅಂತಲ್ಲ, ಕಾಸ್ಟ್ ಆಕ್ಚುಯಲ್ ಕಾಸ್ಟ್ ಪ್ರೈಸ್ ಗೆ ಪ್ರಾಫಿಟ್ ಆಗಿದೆ ಅಂತ ಅಲ್ವಾ. ಸೊ ಕಾಸ್ಟ್ ಪ್ರೈಸ್ ಅಂದ್ರೆ ನಮ್ಗೆ ಇಲ್ಲೇನು ಎಕ್ಸ್, ಸೊ ಇಂಟು ಎಕ್ಸ್ ಅಂತ ಬರ್ಕೊಂತೀರಿ, ಆಯ್ತಾ.
ಸೊ 15/100 ಅಂತ ಮಾಡಿದ್ರೆ, ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. 5 3s ಏನಾಯ್ತು 15, 5 20s 100. ಸೊ ನಮ್ಗೆ ಪ್ರಾಫಿಟ್ ಎಷ್ಟಿದೆ 3/20 ಇಂಟು ಎಕ್ಸ್ ಅನ್ನೋಷ್ಟಿದೆ. ಓಕೆ, ಇದು ಹಾಗೆ ಇಟ್ಕೊಳ್ಳೋಣ. ಸೊ ನಮಗೆ ಸೆಲ್ಲಿಂಗ್ ಪ್ರೈಸ್ ಬೇಕಾಗಿರೋದ್ರಿಂದ ನಾವೀಗ ಏನ್ ಮಾಡ್ಬೇಕು, ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು, ಇವ್ರಿಗೆ ಪ್ರಾಫಿಟ್ ಆಗಿದೆ, ಡಿಸ್ಕೌಂಟ್ ಆಗಿದ್ರೆ ನಾವೇನ್ ಮಾಡ್ಬೋದಿತ್ತು, ಈಗ ನೆಗೆಟಿವ್ ಅಲ್ಲಿ ಬರ್ತಿತ್ತು. ಪ್ರಾಫಿಟ್ ಆಗಿರೋದ್ರಿಂದ ಪ್ರಾಫಿಟ್ ಮತ್ತೆ ಇಲ್ಲಿ ಕಾಸ್ಟ್ ಪ್ರೈಸ್ ಇರೋದು. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ. ಇಲ್ಲಿ ಏನಿದೆ, ಇಲ್ಲಿ ಪ್ರಾಫಿಟ್ ಫಾರ್ಮುಲಾ ಇದೆ ಅಲ್ವಾ. ಸೊ ಪ್ರಾಫಿಟ್ ಇಸ್ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿ ಪಿ ಇರೋದನ್ನ, ಸೊ ಎಸ್ ಪಿ ನ ನಾವೇನ್ ಮಾಡ್ಕೋಬಹುದು ಈಗ, ಎಸ್ ಪಿ ಈಕ್ವಲ್ಸ್ ಪ್ರಾಫಿಟ್ ಪ್ಲಸ್ ಸಿ ಪಿ ಆಗುತ್ತೆ ಅಲ್ವಾ. ಸೊ ಈ ಫಾರ್ಮುಲಾನ ಆಲ್ಟರ್ ಮಾಡಿ ಯೂಸ್ ಮಾಡ್ತಿರೋದಿಲ್ಲ. ಸೊ ಸೆಲ್ಲಿಂಗ್ ಪ್ರೈಸ್ಗೆ ನಾನು ಎಸ್ ಪಿ ಅಂತ ಬರೀತೀನಿ. ಓಕೆನಾ. ಸೊ ಎಸ್ ಪಿ ಇಸ್ ಈಕ್ವಲ್ ಟು, ಸೊ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್. ಸೊ ಎಸ್ ಪಿ ನಮ್ಗೆ ಗೊತ್ತಿದೆ ಎಷ್ಟು 320 ಅಂತ, ಸಿ ಪಿ ಎಕ್ಸ್ ಅಂತ ಗೊತ್ತಿದೆ. ಸೊ ಪ್ಲಸ್ ಪ್ರಾಫಿಟ್ ಎಷ್ಟಿದೆ 3/20 ಇಂಟು ಎಕ್ಸ್ ಅಂತಿದೆ ಅಲ್ವಾ. ಸೊ ಈಗ ನಾನು ಎಕ್ಸ್ ಪ್ಲಸ್ 3x/20 ಮಾಡಿದ್ರೆ ನನಗೆ ಎಷ್ಟು ಸಿಗುತ್ತೆ, ಈಗ ಎಲ್ಸಿಯಂ ತಗೋತೀನಿ. ಸೊ 20 ಎಲ್ಸಿಯಂ ತಗೊಂಡ್ರೆ 20x ಪ್ಲಸ್ 3x ಆಯ್ತು. ಸೊ 23x/20 ಇದೆ. ಸೊ ಇಲ್ಲಿ 320 ಕೂಡ ಇದೆ. ಸೊ ಈಗ ನನಗೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾಗಿರೋದು, ಅಂದ್ರೆ ಕಾಸ್ಟ್ ಪ್ರೈಸ್ ನಾನು ಫೈಂಡ್ ಔಟ್ ಮಾಡ್ತಿರೋದು ಅಲ್ವಾ. ಸೊ ಎಕ್ಸ್ ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, 320 ಇಸ್ ಈಕ್ವಲ್ ಟು 23x/20 ಇದೆ ಅಂದ್ರೆ ಎಕ್ಸ್ ವ್ಯಾಲ್ಯೂ ಬೇಕು ಅಂದ್ರೆ ನನಗೀಗ 20ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ 320 ಇಂಟು 20 ಡಿವೈಡೆಡ್ ಬೈ 23 ಇಸ್ ಈಕ್ವಲ್ ಟು ಎಕ್ಸ್ ಅಂತ ಸಿಕ್ತು ಅಲ್ವಾ. ಸೊ ಈಗ ನಾನು 320 ಇಂಟು 20 ಇದೆ, 23 ಡಿನಾಮಿನೇಟರ್ 23 ಇದೆ. ಸೊ ನಾನೇನ್ ಮಾಡ್ತೀನಿ ಈಗ 320 ಇಂಟು 20 ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಸೊ 320 ಇಂಟು 20 ಮಾಡ್ಕೊಂಡ್ರೆ ನಂಗೆ ಸಿಗುತ್ತೆ. ಸೊ ಎಕ್ಸ್ ನ ನಾನು ಲೆಫ್ಟ್ ಸೈಡ್ ಬರ್ಕೋತೀನಿ, ನಂಬರ್ಸ್ ನ ರೈಟ್ ಸೈಡ್ ಬರ್ಕೋತೀನಿ. ಸೊ ಏನು ಚೇಂಜಸ್ ಆಗಲ್ಲ. ಸೊ 320 ಇಂಟು 20 ಮಾಡಿದ್ರೆ ನಮ್ಗೆ ಸಿಗುತ್ತೆ 6400. ಓಕೆನಾ. ಸೊ ಡಿವೈಡೆಡ್ ಬೈ 23. ಸೊ ಈಗ ನಾವೇನ್ ಮಾಡ್ಬೇಕು, 23 ಇಂದ 6400 ನ ಡಿವೈಡ್ ಮಾಡ್ತಾ ಹೋಗೋಣ. ಸೊ 23 ಇಂದ 6400 ನ ಡಿವೈಡ್ ಮಾಡಿದ್ರೆ, ಸೊ 23 2s 46 ಅಲ್ವಾ. ಸೊ 64 ಅಲ್ಲಿ 46 ಹೋದ್ರೆ, ಇಲ್ಲಿ 14 ಅಲ್ಲಿ 6 ಹೋದ್ರೆ 8, 5 ಅಲ್ಲಿ 4 ಹೋದ್ರೆ 1, ಸೊ 18 ಬಂತು. ಸೊ 0 ಇದೆ, 0 ಇಳಿಸ್ಕೊಳ್ಳೋಣ. ಸೊ 23 ಇಂಟು 7 ಮಾಡಿದ್ರೆ 161 ಬರುತ್ತೆ. 180 161 ನ ಮೈನಸ್ ಮಾಡಿದ್ರೆ ಸೊ ನಮ್ಗೆ 19 ಸಿಗುತ್ತೆ. ಸೊ 0 ಅಗೇನ್ ಇಳಿಸ್ಕೊಳ್ಳೋಣ. ಸೊ 23 ಇಂಟು 8 ಮಾಡಿದ್ರೆ ನಮ್ಗೆ 184 ಸಿಗುತ್ತೆ. ಸೊ 10 0 ಇದೆ, 1 ಕ್ಯಾರಿ ಮಾಡಿದ್ರೆ 10 ಅಲ್ಲಿ 4 ಹೋದ್ರೆ ಏನ್ ಸಿಗುತ್ತೆ 6. ಸೊ 880 ಇಲ್ಲೂ ಕೂಡ 0 ಇತ್ತು, 6 ಆಯ್ತು. ಸೊ ಅಗೇನ್ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಏನು ಪಾಯಿಂಟ್ ಇಟ್ರೆ ಇಲ್ಲೋ 0 ಆಗುತ್ತೆ. ಪಾಯಿಂಟ್ ಇಟ್ 0 ಇಟ್ಟಾಗ ಇಲ್ಲಿ 60 ಆಯ್ತು. ಅಗೇನ್ 2s 46 ಆಯ್ತು, ಇಲ್ಲಿ 18 ಬರುತ್ತೆ. ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ನಂಗೆ ಸಾಕು 278.2 ಇದೆ. ನಾನು ಅಪ್ರಾಕ್ಸಿಮೇಟ್ಲಿ 278 ರುಪೀಸ್ ಆಕ್ಚುಲ್ ಕಾಸ್ಟ್ ಪ್ರೈಸ್ ಅಂತ ತಗೋತೀನಿ. ಸೊ ಎಕ್ಸ್ ಈಕ್ವಲ್ಸ್ RS 278. ಸೊ ಏನ್ ಹೇಳಿ, ಈಗ ಆಕ್ಚುಲ್ ಪ್ರೈಸ್ ಇದ್ದಿದ್ದು ಕಾಸ್ಟ್ ಪ್ರೈಸು 278 ಪ್ರೈಸ್ ಇತ್ತು. ಇದಕ್ಕೆ 15% ಅವರು ಪ್ರಾಫಿಟ್ ಬಂತವ್ರಿಗೆ, ಪ್ರಾಫಿಟ್ ತಗೊಂಡು ಅವ್ರು ಮಾರಿದ್ದು 320 ರುಪೀಸ್ಗೆ ಮಾರಿದ್ರು. ಸೊ 320 ರುಪೀಸ್ಗೆ ಮಾರಿದ್ದಾರೆ ಅಂದ್ರೆ ಅವ್ರಿಗೆ 15% ಅಷ್ಟು ಡಿಸ್ಕೌಂಟ್ ಸಿಕ್ಕಿದೆ ಅಂತ ಅರ್ಥ. ಸೊ ಇಲ್ಲೇ ನೋಡೋದಾದ್ರೆ ಎಷ್ಟು ರೂಪಾಯಿ ಸಿಕ್ತು ಅನ್ನೋಂಗಿದ್ರೆ 320 ಮೈನಸ್ 278 ಮಾಡಿದ್ರೆ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ 2 1 ಕ್ಯಾರಿ 7 ಹೋದ್ರೆ ಏನಾಗುತ್ತೆ 3 4. ಸೊ 42 ರುಪೀಸ್ ಅವ್ರಿಗೆ ಎಕ್ಸ್ಟ್ರಾ ಸಿಕ್ಕಿದೆ ಅಲ್ವಾ. ಸೊ 278 ಆಕ್ಚುಯಲ್ ಪ್ರೈಸ್ ಇತ್ತು. ಸೊ ಅವರಿಗೆ 42 ರುಪೀಸ್ ಎಕ್ಸ್ಟ್ರಾ ಸಿಕ್ಕಿದೆ ಅಂದ್ರೆ 15% ಅಷ್ಟು. ಸೊ ಈ ರೀತಿ ಕೂಡ ಪ್ರಾಬ್ಲಮ್ಸ್ ನ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ, ನೀವು ಪ್ರಿಪೇರ್ ಆಗ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ಇಫ್ ಎ ಟಾಯ್ ವಾಸ್ ಸೋಲ್ಡ್ ಅಟ್ 1000 ಆಫ್ಟರ್ ಎ ಡಿಸ್ಕೌಂಟ್ 25%, ವಾಟ್ ವಾಸ್ ದ MRP? ಒಂದು ಟಾಯ್ ನ ಮಾರಿದ್ದಾರೆ,
ಆ ಟಾಯ್ನ ಎಷ್ಟು ಕಾಸ್ಟಿಗೆ ಮಾರಿದ್ದಾರೆ? 1000 rupees ಮಾರಿದ್ದಾರೆ. ಸೊ 1000 rupees ಮಾರಿದ್ದಾರೆ ಅಂದ್ರೆ ಡಿಸ್ಕೌಂಟ್ ಕೊಟ್ಟು 1000 rupees ಮಾರಿದ್ದಾರೆ ಅಂತ ಅರ್ಥ ಇಲ್ಲಿ. ಸೊ ಏನ್ ಹೇಳಿದಾರೆ? ಡಿಸ್ಕೌಂಟ್ ಆಫ್ 25% ಅಂತ ಹೇಳಿದಾರೆ. ಸೊ 25% ಡಿಸ್ಕೌಂಟ್ ಕೊಟ್ಟು ಅವರು 1000 rupeesಗೆ ಒಂದು ಟಾಯ್ನ ಮಾರ್ತಿದ್ದಾರೆ. ಹಾಗಿದ್ರೆ MRP ಎಷ್ಟು, ಅದ್ರದ್ದು ಕಾಸ್ಟ್ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಅದ್ರದ್ದು ಅವಾಗ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮ್ಗೆ ಏನೇನ್ ಕೊಟ್ಟಿದ್ದಾರೆ ನೋಡೋಣ. ಸೊ ನಮ್ಗೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ಅಲ್ವಾ? ಸೊ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ SP is equal to RS 1000. ಸೊ ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಪರ್ಸೆಂಟ್ ಎಷ್ಟಿದೆ? 25% ಅಂತಿದೆ. ಸೊ ನಾನು ಅದನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎಷ್ಟು ಡಿಸ್ಕೌಂಟ್ ಇದೆ 1000ಗೆ ಅಂತ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? 25/100 into 1000 ಆಗುತ್ತೆ ಅಲ್ವಾ? ಸೊ 2020 ಕ್ಯಾನ್ಸಲ್. 25 into 10 ಅಂತ ಮಾಡಿದ್ರೆ ನಮಗೆ ಸಿಗುತ್ತೆ 250. ಓಕೆನಾ? ಓಕೆ, ಸಾರಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಇಲ್ಲಿ ಇರೋದು 25%. ಸೊ ಒಂದು ಟಾಯ್ನ 100 ಆಫ್ಟರ್ ಡಿಸ್ಕೌಂಟ್ 25% ಡಿಸ್ಕೌಂಟ್ ಆದ್ಮೇಲೆ 1000 rupees ಮಾಡ್ತಿರೋದಲ್ವಾ? ಆಕ್ಚುಲ್ MRP ಗೊತ್ತಾಗ್ಬೇಕಂದ್ರೆ ನಾನು ಆಗ್ಲೇ ಕಾಸ್ಟ್ ಪ್ರೈಸ್ ಮಾಡಿದ್ವಲ್ಲ, ಸೊ ನಮ್ಗೆ MRP ಗೊತ್ತಿಲ್ದಿರೋ ಕಾರಣ ನಾನು ಇದನ್ನ ಇಂಟು X ಅಂತ ಬರ್ಕೋಬೇಕು. ಓಕೆನಾ? ಸೊ X ಅಂತ ಬರೆದ್ರೆ 25 1s 25, 25 4s 100 ಆಯ್ತು. ಸೊ ಇಲ್ಲೇನಾಯ್ತು? X/4 ಸಿಕ್ತು. ನಮ್ಗೆ ಡಿಸ್ಕೌಂಟ್ ಎಷ್ಟಿದೆ? X/4 ಇದೆ. ಸೊ ಈಗ ನಮಗೆ ಸೆಲ್ಲಿಂಗ್ ಪ್ರೈಸ್ ಫಾರ್ಮುಲಾ ಗೊತ್ತಿದೆ. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಸೊ ಸೆಲ್ಲಿಂಗ್ ಪ್ರೈಸ್ ಏನಿದೆ? 1000 ಇಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ನಾನು ಗೊತ್ತಿಲ್ಲ. ಸೊ ಮಾರ್ಕೆಟ್ ಪ್ರೈಸ್ ನಾನು ಏನ್ ಮಾಡ್ತೀನಿ? X ಅಂತ ತಗೊಂಡಿರ್ತೇನೆ. ಸೊ X ಮೈನಸ್ X/4 ಡಿಸ್ಕೌಂಟ್. ಸೊ LCM ತಗೊಂಡ್ರೆ ಏನಾಗುತ್ತೆ ಇಲ್ಲಿ? 4x ಮೈನಸ್ X ಅಂದ್ ಬಂದ್ರೆ 3x/4 ಅಲ್ವಾ? ಸೊ 3x/4 ಇದೆ. ಸೊ ನನಗೆ X ವ್ಯಾಲ್ಯೂ ಬೇಕಾಗಿರೋದ್ರಿಂದ ಏನಾಗುತ್ತೆ? X ಈಕ್ವಲ್ಸ್ 1000 into 4/3 ಆಯ್ತು. ಸೊ X ಈಕ್ವಲ್ಸ್ 4000/3. ಸೊ 4000/3 ಮಾಡಿದ್ರೆ ಸಿಗುತ್ತೆ ನಮಗೆ. ಸೊ 3 ಇಂದ ನಾವು 4000 ಡಿವೈಡ್ ಮಾಡ್ತಾ ಹೋದ್ರೆ 3 1s 3. ಸೊ ಇಲ್ಲಿ 1 ಕ್ಯಾರಿ 0 ಹಾಗೆ ಇಟ್ಕೊಳ್ಳೋಣ. 3 3s 9. ಸೊ 1 0 ಹಾಗೆ ಕ್ಯಾರಿ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ 0 ತಗೊಂಡಿದ್ದು 3s 9 1 0 3s 9 1. ಸೊ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಬೇಕಂದ್ರೆ ಪಾಯಿಂಟ್ ಇಟ್ಟು ಇಲ್ಲಿ 0 ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಿದೆ ಅಲ್ವಾ? ಸೊ ನಂಗೆ ಸಾಕು ಇಷ್ಟೇ ಅಂತಂದ್ರೆ X is equal to MRP ಎಷ್ಟಿದೆ? ಸೊ ಆಕ್ಚುಯಲ್ ಪ್ರೈಸ್ ಇದ್ದಿದ್ದು ಅದು MRP ಇದ್ದಿದ್ದು 1333 rupees ಇತ್ತು. ಅವರು ಇದನ್ನ ಡಿಸ್ಕೌಂಟ್ 25% ಡಿಸ್ಕೌಂಟ್ ಕೊಟ್ಟು 1000 rupees ಮಾರಿದ್ದಾರೆ ಅಲ್ವಾ? ಸೊ ಆಕ್ಚುಯಲ್ ಪ್ರೈಸ್ ಇದ್ದಿದ್ದು ಅವ್ರಿಗೆ ಏನಾಗಿದೆ? ಇಲ್ಲಿ ಲಾಸ್ ಆಗಿದೆ. ಅವರಿಗೆ ಡಿಸ್ಕೌಂಟ್ ಕೊಟ್ಟಿರೋದ್ರಿಂದ ಅವ್ರಿಗೇನೆ ಕೂಡ ಲಾಸ್ ಆಗಿದೆ. ಸೊ ಎಷ್ಟು ಲಾಸ್ ಆಗಿದೆ ಅನ್ನೋದು ನೋಡೋದಾದ್ರೆ ಇಲ್ಲಿ 333 rupees ಅಷ್ಟು ಲಾಸ್ ಮಾಡ್ಕೊಂಡು ಅವರು ಡಿಸ್ಕೌಂಟ್ ಕೊಟ್ಟು 1000 rupeesಗೆ ಆ ಟಾಯ್ನ ಮಾರಿದ್ದಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದು ಕೂಡ ಸೇಮ್ ಪ್ರಾಬ್ಲಮ್ ಇದೆ. ಇದನ್ನ ನೀವೇ ಹೋಮ್ವರ್ಕ್ ಪ್ರಾಬ್ಲಮ್ ಆಗಿ ಮಾಡ್ಬೇಕು. ಇಫ್ ಎ ಚೇರ್ ವಾಸ್ ಸೋಲ್ಡ್ ಅಟ್ 750 ಆಫ್ಟರ್ 20% ಡಿಸ್ಕೌಂಟ್, ಕ್ಯಾಲ್ಕುಲೇಟ್ ದ MRP ಅಥವಾ ಮಾರ್ಕೆಟ್ ಪ್ರೈಸ್ ಅಂತ ಇರೋದು ಅಲ್ವಾ? ಸೊ ಇದು ಸೇಮ್ ಪ್ರಾಬ್ಲಮ್, ಪ್ರೀವಿಯಸ್ ಪ್ರಾಬ್ಲಮ್ ತರ ಇದೆ. ಅವರು ಒಂದ್ ಚೇರ್ ನ 750ಗೆ ಮಾರಿದ್ದಾರೆ ಆಫ್ಟರ್ ಡಿಸ್ಕೌಂಟ್ ಏನಂತ 20% ಡಿಸ್ಕೌಂಟ್ ಕೊಟ್ಟು 750 ಮಾರಿದ್ದಾರೆ. ಹಾಗಿದ್ರೆ ಆಕ್ಚುಯಲ್ ಪ್ರೈಸ್ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಕಂಡುಹಿಡಿಬೇಕಾಗಿರೋದು. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಏನ್ ಮಾಡಿದೀವಿ? ಸೇಮ್ ಪ್ರಾಬ್ಲಮ್ ಇದೆ. ಇದು ಕೂಡ ಹೋಮ್ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಫ್ ಎ ಚೇರ್ ವಾಸ್ ಸೋಲ್ಡ್ ಅಟ್, ಸೇಮ್ ಪ್ರಾಬ್ಲಮ್ ಬಟ್ ಅಲ್ಲಿ ಡಿಸ್ಕೌಂಟ್ ಕೊಟ್ಟಿದೀವಿ. ಇಲ್ಲಿ ನಾವ್ ಏನ್ ಮಾಡಿದ್ವಿ? ಪ್ರಾಫಿಟ್ ಇದ್ದಾಗ ಹೇಗೆ ಅನ್ನೋದು. ಸೋಲ್ಡ್ ಅಟ್ 750 ಅಟ್ 20% ಪ್ರಾಫಿಟ್, ಕ್ಯಾಲ್ಕುಲೇಟ್ ದ ಕಾಸ್ಟ್ ಪ್ರೈಸ್ ಅಂತಿದೆ. ಸೊ ಇಲ್ಲೂ ಕೂಡ ನಮಗೆ ಏನು ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ ಅಲ್ವಾ? ಕಾಸ್ಟ್ ಪ್ರೈಸ್ ಸೊ ಗೊತ್ತಿಲ್ಲ, ಅದಕ್ಕೆ ನಾನು X ಅಂತ ಇಟ್ಕೋತೀನಿ. ಸೊ 750 ಅನ್ನೋದು ಅದೊಂದು ನಮಗೆ ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಪ್ರಾಫಿಟ್ ಇಸ್ ಈಕ್ವಲ್ ಟು 20% ಆಗಿರೋದ್ರಿಂದ ಟು X ಅಂತ ತಗೋತೀವಿ. 21s 25s
100. ಸೊ ಏನಾಗುತ್ತೆ ಇಲ್ಲಿ x/5 ಆಯ್ತು ಅಲ್ವಾ. ಸೊ ನಂಗೆ ಫಾರ್ಮುಲಾ ಗೊತ್ತಿದೆ, SP ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಅಂತ. ಸೊ ಪ್ರೀವಿಯಸ್ ಅಲ್ಲಿ ಇದೇ ತರದೊಂದು ಪ್ರಾಬ್ಲಮ್ ಮಾಡ್ಸಿದೀವಿ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, 750 ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ x ಪ್ಲಸ್ x/5. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ 5x ಪ್ಲಸ್ x ಅಂತ ಅಂದ್ರೆ 6x/5. 750 ಇಸ್ ಈಕ್ವಲ್ ಟು 6x/5 ಬೇಕು. ಸೊ ನನಗೆ x ವ್ಯಾಲ್ಯೂ ಬೇಕಾಗಿರೋದ್ರಿಂದ ಏನಾಗುತ್ತೆ 750 ಇಂಟು 5 ಡಿವೈಡೆಡ್ ಬೈ 6 ಆಯ್ತು. ಸೊ x ಈಕ್ವಲ್ಸ್ ಇಲ್ಲಿ ನಾವು ಕ್ಯಾನ್ಸಲ್ ಮಾಡ್ತಾ ಹೋಗೋಣ. ಸೊ 6 1s 6 ಅಂತ ತಗೊಂಡ್ರೆ 6 1s 6 7 ಇದೆ. ಸೊ 1 ಕ್ಯಾರಿ 15 ಆಯ್ತು. 6 2s 12. ಸೊ 15 ಇತ್ತು, 3 ಕ್ಯಾರಿ, 6 5s 120 ಅಥವಾ ಸಾರಿ 30 ಆಯ್ತು. ಸೊ 125 ಇಂಟು 5 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ 625. ಸೊ RS 625 ಅಷ್ಟು ಅಮೌಂಟ್ ಸಿಕ್ತು. ಸೊ ಅಂದ್ರೆ ಅವ್ರಿಗೆ ಪ್ರಾಫಿಟ್ ಆಗಿದೆ. ಆಕ್ಚುಯಲ್ ಕಾಸ್ಟ್ ಪ್ರೈಸ್ ಇದ್ದಿದ್ದು 625 ಇತ್ತು. 20% ಪ್ರಾಫಿಟ್ ತಗೊಂಡವರು 750ಗೆ ಸೇಲ್ ಮಾಡಿದ್ದಾರೆ ಅನ್ನೋದು ಗೊತ್ತಾಯ್ತು ಇಲ್ಲಿ. ಸೊ ನೆಕ್ಸ್ಟ್, a shopkeeper increases the price of product by 15% if the original price was 800. What is the new price ಅಂತಿದೆ. ಅಂದ್ರೆ ಒಬ್ಬ ಶಾಪ್ಕೀಪರ್ ಏನ್ ಮಾಡಿದಾನೆ, ಒಂದು ಪ್ರಾಡಕ್ಟ್ ಅಂತ ತಗೊಂಡ್ರೆ ಆ ಪ್ರಾಡಕ್ಟ್ ಪ್ರೈಸ್ ನ 15% ಇನ್ಕ್ರೀಸ್ ಮಾಡಿದ್ದಾನೆ. ಅವನು 800 ರುಪೀಸ್ ಇತ್ತು. ಆಕ್ಚುಲ್ ಅದು ಕಾಸ್ಟ್ ಒರಿಜಿನಲ್ ಪ್ರೈಸ್ ಬಂದು 800 ಇತ್ತು. ಬಟ್ ಅವನು 800 ಇದ್ದಿದ್ದು 15% ಇನ್ಕ್ರೀಸ್ ಮಾಡಿದ್ದಾನೆ. ಹಾಗಿದ್ರೆ ಹೊಸ ಪ್ರೈಸ್ ಏನು, ಎಷ್ಟು ಪ್ರೈಸ್ಗೆ ಮಾರಿದಾನೆ ಅನ್ನೋದು ಬೇಕು. ಸೊ ಇದು ತುಂಬಾ ಈಸಿ. ಏನು 15% ಆಫ್, ಎಷ್ಟಿಗೆ 15% ಕೊಟ್ಟಿರೋದು 800ಗೆ ಕೊಟ್ಟಿದ್ದಾರೆ. ಸೊ 15% ಆಫ್ 800 ಅಂತ ಗೊತ್ತಾದ್ರೆ ನಮಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತು. ಹೇಗೆ 15/100 ಇಂಟು ಸೊ 800 ಅಂತ ಹೇಳ್ಬೋದು. ಸೊ ಅಲ್ವಾ. ಸೊ 800ಗೆ ಅವರು 15% ಕೊಟ್ಟಿರೋದು. ಸೊ 100 1s 100 8s 800. ಸೊ 15 ಇಂಟು 8 ಅಂತ ಬಂದ್ರೆ ಎಷ್ಟು ಬರುತ್ತೆ, 15 8s 120. ಓಕೆನಾ. ಸೊ ಅವ್ರದ್ದು ಎಷ್ಟು ಬಂತು, 120 ಇನ್ಕ್ರೀಸ್ ಮಾಡಿದ್ದಾರೆ ಆ ಪ್ರೈಸ್ ನ. ಸೊ ಇನ್ಕ್ರೀಸ್ಡ್ ಪ್ರೈಸ್ ಎಷ್ಟು ಬಂದಿದೆ ಈಗ, 120 ಎಷ್ಟು ಇನ್ಕ್ರೀಸ್ ಮಾಡಿದ್ದಾರೆ ಅಂದ್ರೆ ನ್ಯೂ ಪ್ರೈಸ್ ಏನು. ಸೊ ನ್ಯೂ ಪ್ರೈಸ್ ಕೇಳಿರೋದ್ರಿಂದ ನ್ಯೂ ಪ್ರೈಸ್ ಇಸ್ ಈಕ್ವಲ್ ಟು, ಸೊ ಒರಿಜಿನಲ್ ಪ್ರೈಸ್ ಏನಿತ್ತು ಪ್ಲಸ್ ನ್ಯೂ, ಈಗ ನಮ್ಗೆ ಡಿಸ್ಕೌಂಟ್ ಕೊಟ್ಟಿದ್ರಲ್ವಾ, ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ರು, 15% ಡಿಸ್ಕೌಂಟ್ ಕೊಟ್ಟಿದ್ರಲ್ವಾ, ಅದಕ್ಕೆ ಎಷ್ಟು ಅಮೌಂಟ್ ಬಂದಿದೆ ಅಷ್ಟು ಅಮೌಂಟ್ ಬರ್ಕೊಂಡ್ರೆ. ಸೊ 800 ಪ್ಲಸ್ 120 ಅಂದ್ರೆ ಎಷ್ಟು, 920ಗೆ ಸಾಲ್ವ್ ಮಾಡಿ ಅದು ಸೇಲ್ ಮಾಡಿದ್ದಾರೆ ಒಂದ್ ಪ್ರಾಡಕ್ಟ್ ನ ಅಂತ ಹೇಳ್ಬೋದು. ಸೊ ಈ ತರ ಕೂಡ ಸಿಂಪಲ್ ಆಗಿ ಕೂಡ ಕೇಳ್ತಾರೆ. ಅಲ್ಲಲ್ಲಿ ಸೇಮ್ ತರ ಇರುತ್ತೆ ಪ್ರಾಬ್ಲಮ್ಸ್, ಬಟ್ ಸ್ವಲ್ಪ ಸ್ಲೈಟ್ಲಿ ಚೇಂಜಸ್ ಇರುತ್ತೆ. ಸೊ ಕ್ವಶನ್ ನೀಟಾಗಿ ಓದಿ ಆನ್ಸರ್ ಮಾಡಿ. ಸೊ ನೆಕ್ಸ್ಟ್ ಒನ್ ಕೂಡ, ಎ ಪ್ರಾಡಕ್ಟ್ ಒರಿಜಿನಲಿ ಪ್ರೈಸ್ಡ್ 500 ಇಸ್ ಡಿಸ್ಕೌಂಟೆಡ್ ಬೈ 20%. ವಾಟ್ ಈಸ್ ದ ಡಿಸ್ಕೌಂಟ್ ಪ್ರೈಸ್. ಸೊ ಇಲ್ಲೇನ್ ಮಾಡಿದ್ವಿ, ಅವ್ರು ಇನ್ಕ್ರೀಸ್ ಮಾಡಿದ್ರು, ಪ್ರಾಡಕ್ಟ್ ಇನ್ಕ್ರೀಸ್ ಮಾಡಿದ್ರು ಅಂದ್ರೆ ಅವ್ರಿಗೆ ಪ್ರಾಫಿಟ್ ಆಗಿದೆ ಅನ್ನೋ ತರ ನೋಡಿದ್ವಿ. ಸೊ ಇಲ್ಲಿ ಡಿಸ್ಕೌಂಟ್ ಕೊಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಸ್ವಲ್ಪ ಲಾಸ್ ಆಗ್ತಿದೆ ಅನ್ನೋ ತರ ನೋಡ್ತಿದೀವಿ. ಸೊ 500 ಇಸ್ ಡಿಸ್ಕೌಂಟೆಡ್ ಬೈ 20%. ಡಿಸ್ಕೌಂಟೆಡ್ ಪ್ರೈಸ್ ಎಷ್ಟು ಅಂದ್ರೆ ಅಂತ ಕೇಳಿದ್ರೆ, ಸೊ 20% ಆಫ್ 500 ನೋಡ್ತಿರೋದು ನಾವು ಅಲ್ವಾ. ಸೊ ಆಗ 20/100 ಇಂಟು 500 ಆಯ್ತು. ಸೊ 0 0 ಕ್ಯಾನ್ಸಲ್ ಆದ್ರೆ 25s 100. ಸೊ ಇಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಸೊ ಡಿಸ್ಕೌಂಟೆಡ್ ಪ್ರೈಸ್ ಬೇಕು ಅಂದ್ರೆ, ಸೊ ಏನ್ ಒರಿಜಿನಲ್ ಪ್ರೈಸ್ ಆಕ್ಚುಯಲ್ ಪ್ರೈಸ್ ಏನಿತ್ತು ಅದರಿಂದ ಡಿಸ್ಕೌಂಟ್ ಕೊಟ್ಟಿದಾರಲ್ವಾ 20%, ಅದನ್ನ ಮೈನಸ್ ಮಾಡಿದ್ರೆ ನಮಗೆ ಡಿಸ್ಕೌಂಟೆಡ್ ಪ್ರೈಸ್ ಬರುತ್ತೆ. ಸೊ 500 ಇಂದ 100 ಮೈನಸ್ ಮಾಡಿದ್ರೆ 400. ಸೊ 400 ರುಪೀಸ್ಗೆ ಅವರು ಒಂದು ಪ್ರಾಡಕ್ಟ್ ಸೇಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಒರಿಜಿನಲ್ ಇದ್ದಿದ್ದು 500, ಬಟ್ ಅವರ ಡಿಸ್ಕೌಂಟ್ 20% ಕೊಟ್ಟು 400 ರೂಪಾಯಿಗೆ ಸೇಲ್ ಮಾಡಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಇದು ಲಾಸ್ಟ್ ಪ್ರಾಬ್ಲಮ್. ಎ ಪಾಪ್ಯುಲೇಷನ್ ಆಫ್ 10,000 ಪೀಪಲ್ ಇನ್ಕ್ರೀಸಸ್ ಬೈ 8%. ವಾಟ್ ಈಸ್ ದ ನ್ಯೂ ಪಾಪ್ಯುಲೇಷನ್. ಸೊ ಸೇಮ್ ಪ್ರಾಬ್ಲಮ್, ನ್ಯೂ ಪ್ರೈಸ್ ಯಾವ ತರ ನೋಡಿದ್ವಿ ಅದೇ ತರ, ಬಟ್ ಇಲ್ಲಿ ಪಾಪ್ಯುಲೇಷನ್ ಅಲ್ಲಿ ನೋಡ್ತಿದೀವಿ ಅಷ್ಟೇ. ಸೊ ಇಲ್ಲಿ ಏನ್ ಮಾಡ್ಬೋದು,
10,000 ಪೀಪಲ್ ಆಫ್ ಇದೇನಿದೆ ಪೊಲ್ಯೂಷನ್ ಇದೆ, ಅದ್ ಪಾಪ್ಯುಲೇಷನ್ ಇದೆ. ಸೊ ಅದು 8% ಅಷ್ಟು ಇನ್ಕ್ರೀಸ್ ಆಗ್ತಿದೆ. ಹಾಗಿದ್ರೆ ಈಗಿರೋ ಅಷ್ಟು ಪಾಪ್ಯುಲೇಷನ್ ಎಷ್ಟು, ಹೊಸ ಪಾಪ್ಯುಲೇಷನ್ ಎಷ್ಟು ಅನ್ನೋದ್ರ ಬಗ್ಗೆ ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಸೊ ಇಲ್ಲಿ ನಾವು 8% ಆಫ್ ಎಷ್ಟಕ್ಕೆ 10,000ಗೆ 8% ಅನ್ನು ನೋಡ್ತಿರೋದು. ಸೊ ಹಾಗಿದ್ರೆ 8/100 ಇಂಟು 1000 ಆಯ್ತು. ಸೊ 2020 ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿ ಏನಾಯ್ತು, 8 ಇಂಟು 100 800. ಸೊ 800 ಅಷ್ಟು ಏನಾಗಿದೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ 10,000ಗೆ ಅಂತ ಕಂಡಿಡಿದ್ವಿ. ಸೊ ಹಾಗಿದ್ರೆ ನ್ಯೂ ಪಾಪ್ಯುಲೇಷನ್ ಏನು? ನ್ಯೂ ಪಾಪ್ಯುಲೇಷನ್ ಇಸ್ ಈಕ್ವಲ್ ಟು ಒರಿಜಿನಲ್ ಪಾಪ್ಯುಲೇಷನ್ ಎಷ್ಟಿತ್ತು ಪ್ಲಸ್ ಈಗ ಇನ್ಕ್ರೀಸ್ ಆಗಿರುವಂತ ಪಾಪ್ಯುಲೇಷನ್. ಸೊ ಅವಾಗ ಏನಾಗುತ್ತೆ, 10,800 ಅಷ್ಟು ಅವರಿಗೆ ನ್ಯೂ ಪಾಪ್ಯುಲೇಷನ್ ಬರುತ್ತೆ. ಸೊ ಇವತ್ತಿನ ತರಗತಿಲಿ ನಾವು ಮೇನ್ ಆಗಿ ನೋಡಿರುವಂತದ್ದು ಪರ್ಸೆಂಟೇಜ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೀವಿ. ಸೊ ಪರ್ಸೆಂಟೇಜ್ ಅಂತ ಬಂದಾಗ ಮಾರ್ಕ್ಸ್ ಗಳಲ್ಲಿ ಆಗಿರ್ಬೋದು, ಜನರಲ್ ಆಗಿ ರಿಯಲ್ ಲೈಫ್ ಅಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಪರ್ಸೆಂಟೇಜ್ ನ ಅನ್ನೋದ್ರ ಬಗ್ಗೆ ನಾವೇನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಸೊ ಮಾರ್ಕ್ಸ್ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದು, ನೆಕ್ಸ್ಟ್ ಹಾಗೆ ಡಿಸ್ಕೌಂಟ್ ಕೊಟ್ರೆ ಹೇಗೆ, ಸೆಲ್ಲಿಂಗ್ ಪ್ರೈಸ್, MP ಕಾಸ್ಟ್ ಪ್ರೈಸ್, ಇದ್ರ ಬಗ್ಗೆ ಎಲ್ಲ ಕೂಡ ಡಿಸ್ಕಸ್ ಮಾಡಿದ್ವಿ. ಆನ್ ದ ಬೇಸಿಸ್ ಇದ್ರ ಬೇಸ್ ಮೇಲೆ ಕೂಡ ಸ್ವಲ್ಪ ಸ್ಲೈಟ್ಲಿ ಡಿಫಿಕಲ್ಟ್ ಆಗಿ ಕ್ವಶನ್ಸ್ ನ ಎಕ್ಸಾಮ್ಸ್ ಅಲ್ಲಿ ಕೇಳೋಂಥದ್ದು ಇರುತ್ತೆ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ನೋಡ್ತೀನಿ. ನೆಕ್ಸ್ಟ್ ಯಾರೇ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ಗೆ ಅಟೆಂಡ್ ಆಗ್ಬೇಕು ಅನ್ನಂದ್ರೆ ಎಲ್ಲಾದು ಯೂಟ್ಯೂಬ್ ಚಾನಲ್ ಇರೋ ಕ್ಲಾಸಸ್ ನ ನೋಡ್ಕೊಂಡು ಅದಾದ್ಮೇಲೆ ಡೌಟ್ ಕ್ಲಾರಿಫೈಗೆ ನೋಡ್ಬೇಕು ಅಂತ, ಜಾಯ್ನ್ ಆಗ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು.